ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು? ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ. ಪರಮಾತ್ಮನಿಗೆ ಸ್ಥಾನ ಭೇದ ಇದ್ದ. ನಮ್ಮಲ್ಲಿ ಫಾರಿನ್ ಪಿಚ್ಚು, ಹೋಮ್ ಪಿಚ್ಚು ಅಂತ ವ್ಯವಸ್ಥೆ ಇಲ್ವೇನೋ? ಆ ಥರ ಇಲ್ಲ, ಗೊತ್ತಾಯ್ತಾ? ಆ ಥರ ದೇವರಿಗಿಲ್ಲ. ಇಡೀ ವಿಶ್ವನೇ ಏನದು ಈಶಾವಾಸ್ಯವಿತಂ ಸರ್ವ. ಈಶಾವಾಸ್ಯವಿತಂ ಸರ್ವಂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ವಾಕ್ಯ ಓದಿದಾಗ. ದೇವರು ಎಲ್ಲಿದ್ದರೂ ದೇವರೇ ಹೊರತು ಏನಲ್ಲ, ಯಾವ ರೀತಿ ವ್ಯತ್ಯಾಸನೂ ಇಲ್ಲ. ಓಂ ನ ಭೇದಾತಿಥಿ ಚೇನ್ನ ಪ್ರತ್ಯೇಕಂ ಅತದ್ವಚನ. ಹಾಗೊಂದು ಪ್ರಶ್ನೆ ಬಂತು. ಕಾರ್ಯಕಾರಣ ಬದ್ಧೌ ತಾ ವಿಶ್ರೇತೆ ವಿಶ್ವತೈಜಸೌ ಪ್ರಾಜ್ಞ ಕಾರಣಬದ್ಧಸ್ತು ತೌತು ತುರ್ಯೇ ನಸಿದ್ಧ್ಯತಃ ಇತಿ ವೇದವಚನಾನ್ಯೇತಿ ಚೇನ್ನ. ಇಲ್ಲ, ಪಾಂಡುಕ್ಯದಲ್ಲಿ ಹೇಳ್ತಾರೆ, ಕಾರ್ಯಕಾರಣ ಬದ್ಧರಾದವರು ವಿಶ್ವತೈಜಸರು, ಪ್ರಾಜ್ಞನಿಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿದ್ರಾ, ವೇದ ಹೇಳ್ತಿದ್ದಾರೆ. ಈಗ ಇದು ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆಯಲ್ಲಿ ಬಂಧನ ಅಂದರು, ಸುಪ್ತಾವಸ್ಥೆಯಲ್ಲಿ ಬಂಧನ ಇಲ್ಲ ಅಂತ ಹೇಳಿಬಿಟ್ರು. ವಿಶ್ವ ತೈಜಸರಿಗೆ ಬಂಧನ ಇದೆ, ಪ್ರಾಜ್ಞನಿಗೆ ಬಂಧನ ಇಲ್ಲ ಅಂತ ಹೇಳಿ. ವೇದವಂತಲ್ಲ ಅಂತ ಕೇಳಿದರೆ ಇಲ್ಲ. ಯಾತಕ್ಕೆ? ಚೇನ್ನ ಪ್ರತ್ಯೇಕವತದ್ವಚನಾಥವೋ ಭೇದವಚನಾನ್ನ ಇತಿ ಚೇನ್ನ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಯಮೇವ ಯೋ ಅಯಮಾತ್ಮ ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ಅಯಂ ವೈ ಹರಯೋ ಅಯಂ ವೈ ದಶ ಚ ಸಹಸ್ರಾಣಿ ಬಹೂನಿ ಚ ಅನಂತಾನಿ ಚ ಯದೇತತ್ ಬ್ರಹ್ಮ ಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂಃ ಇತಿ ಅನುಶಾಸನಂ ಇತಿ ಪ್ರತ್ಯೇಕಂ ಅಭೇದವಚನ. ದೇವರ ರೂಪಗಳಿಗೆ ಭೇದ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಏನು ತಿಳ್ಕೊಳ್ಬಾರ್ದು? ವಿಶ್ವತೈಜಸರಿಗೆ ಬಂಧನ ಇದೆ,